ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಸನಾತನ ಕಥನದ ಇವತ್ತಿನ ಸ್ಪೆಷಲ್ ಸಂಚಿಕೆಯನ್ನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕ ಮಹಾಪ್ರಭುವಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಗರ ಪಂಚಮಿ ಹಬ್ಬ ಬಂತು ಅಂತಂದ್ರೆ ಮುಂದೆ ಸಾಲು ಸಾಲಾಗಿ ನಮ್ಮ ಹಿಂದೂ ಧರ್ಮದ ಹಬ್ಬಗಳ ದಿಬ್ಬಣ ಅನ್ನೋದು ಎದುರಾಯ್ತು ಅಂತಾನೆ ಅರ್ಥ. ಹಾಗೆ ಈ ನಾಗರ ಪಂಚಮಿ ದಿನ ಮಾತ್ರ ಅಲ್ಲದೆ ಈ ನಾಗರಿಗೂ ನಮ್ಮ ದೇವರಿಗೂ ಹಿಂದೂ ಧರ್ಮದ ದೇವತೆಗಳಿಗೂ ಮತ್ತು ನಮ್ಮ ಜೀವನದ ಆಗು ಹೋಗುವಿಗೂ ನೇರ ಸಂಬಂಧ ಅನ್ನುವಂಥದ್ದು ಇದೆ. ಹಾಗಾಗಿ ಈ ನಾಗರ ಪಂಚಮಿ ಅನ್ನುವಂಥದ್ದು ಕೇವಲ ಒಂದು ಹಬ್ಬ ಆಗಿ ಉಳಿಯದೆ ನಮ್ಮ ಈ ಒಂದು ಮಣ್ಣಿನ ಸಂಸ್ಕೃತಿಯ ಜೊತೆಗೆ ಇಲ್ಲಿ ಭಕ್ತಿಗಿಂತನೂ ಒಂದು ಕೈ ಜಾಸ್ತಿ ಭಯ ಇದೆ ಅಂತ ಹೇಳಬಹುದು. ಯಾಕೆ ಅಂತಂದ್ರೆ ಸರ್ಪಕ್ಕೆ ಕುರಿತ ಹಾಗೆ ನಾಗರಿಗೆ ಕುರಿತ ಹಾಗೆ ಕೆಲವೊಂದಷ್ಟು ವಿಚಾರ ಅನ್ನುವಂಥದ್ದು ನಂಬಿಕೆಯ ಬದಲಾಗಿ ಅಪನಂಬಿಕೆಯಾಗಿ ಇವಾಗ ನಾವು ಅದನ್ನ ಭಯದಿಂದ ಆರಾಧನೆ ಮಾಡುವಂತಹ ಪರಿಸ್ಥಿತಿ ಉಂಟಾಗಿರೋದು. ಹಾಗಾಗಿ ಇವತ್ತಿನ ಒಂದು ಸ್ಪೆಷಲ್ ಎಪಿಸೋಡ್ ನಲ್ಲಿ, ನಾಗರ ಪಂಚಮಿಯ ಎಪಿಸೋಡ್ ನಲ್ಲಿ ನಾಗರಿಗೆ ಸಂಬಂಧಪಟ್ಟಿರುವಂತಹ ಒಂದು ಮಿತ್ ಅನ್ನ ಬರ್ಸ್ಟ್ ಮಾಡುವಂತಹ ಪ್ರಯತ್ನವನ್ನ ನಾನು ಮಾಡ್ತೀನಿ. ಯಾಕೆಂತಂದ್ರೆ ಸಾಮಾನ್ಯವಾಗಿ ನಾವು ನಮ್ಮ ಜಾತಕವನ್ನ ತೋರಿಸಿದ್ವಿ ಅಥವಾ ಏನಾದ್ರೂ ಅನ್ಕೊಂಡಿರೋ ಕೆಲಸ ಆಗ್ತಾ ಇಲ್ಲ, ಎಸ್ಪೆಷಲಿ ವಯಸ್ಸಾಗಿದೆ, ಮದ್ವೆ ಆಗ್ತಾ ಇಲ್ಲ, ಅಂದ್ರೆ ಮದ್ವೆ ಆಗ್ತಾ ಆಗ್ತಾ ಎಲ್ಲ ಸಂಬಂಧ ಕೂಡು ಬರ್ತಾ ಇದೆ ಅನ್ನೋಂಥ ಟೈಮಲ್ಲಿ ಏನೋ ಒಂದು ಅಡಚಣೆ, ಎಲ್ಲದೂ ಸರಿಯಾಗಿದೆ, ಬಯೋಲಜಿಕಲಿ ಗಂಡ ಹೆಂಡತಿ ಇಬ್ರು ಕೂಡ ಕಂಪ್ಯಾಟಿಬಲ್ ಇದ್ರೂ ಸಹ ಮಕ್ಕಳಾಗ್ತಾ ಇಲ್ಲ, ಈ ತರದ ಕೆಲವೊಂದಷ್ಟು ವಿಚಾರಗಳಿದೆಲ್ಲ. ಇದನ್ನ ಯಾವಾಗಾದ್ರೂ ನಾವು ಹಿಂಗ್ ಮಾತಾಡಕ್ ಶುರು ಮಾಡಿದ್ವಿ ಅಂತಂದ್ರೆ ಸಾಮಾನ್ಯವಾಗಿ ನಮ್ಮ ಹಿರಿಯರು ಹೇಳುವಂತಹ ಮಾತು ಏನು ಅಂತಂದ್ರೆ, ಜಾತಕದಲ್ಲಿ ಇವರಿಗೆ ಕಾಳಸರ್ಪ ದೋಷ ಇದೆಯಾ ಅಂತ ತೋರಿಸ್ಕೊಂಡು ಬನ್ನಿ ಅಂತ. ಏನಿದು ಕಾಳಸರ್ಪ ದೋಷ? ಇದ್ರ ಬಗ್ಗೆ ಯಾಕೆ ಇಷ್ಟೆಲ್ಲ ಹೆದರಿಕೆ ಇದೆ? ನಮ್ಮ ಜೀವನದಲ್ಲಿ ಯಾವುದೇ ಒಂದು ಸಂಪದ್ಭರಿತವಾಗಿರುವಂತಹ ಏನು ಸ್ತರಗಳು ನಡಿಬೇಕು ಅಂತಂದ್ರೆ, ಮದ್ವೆ ಆಗೋದು, ಮುಂಜಿ ಆಗೋದು, ಮಕ್ಕಳಾಗೋದು, ಜೀವನದಲ್ಲಿ ಒಂದು ಕಂಫರ್ಟಬಲ್ ಲೈಫ್ ಸ್ಟೈಲ್ ಅನ್ನ, ಲಕ್ಸುರಿ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡಬೇಕು, ಇದು ಏನೇ ಆಗಬೇಕು ಅಂತಂದ್ರೂ ಕೂಡ ಇದರ ನೇರ ಸಂಬಂಧ ಇರುವಂತದ್ದು ಆ ನಾಗರ ಕೃಪೆ ಇದ್ರೆ ಮಾತ್ರ ಅನ್ನುವಂಥದ್ದನ್ನ ನಾವು ಯಾಕೆ ನಂಬ್ಕೊಂಡು ಬಂದಿದೀವಿ? ಒಂದು ವೇಳೆ ಈ ಕಾಳಸರ್ಪ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕುಂಡಲಿಯಲ್ಲಿ ಅದರ ಅಸ್ತಿತ್ವ ಇದೆ ಅಂತಂದ್ರೆ, ಇವಾಗ ಕೆಲವು ಜನ ಆಸ್ಟ್ರಾಲಜರ್ಸ್ ಎಲ್ಲ ತುಂಬಾ ಹೆದರಿಸ್ತಾ ಇರ್ತಾರೆ ಟಿವಿಯಲ್ಲಿ, ಆಯ್ತಾ, ಕಾಳಸರ್ಪ ದೋಷ ಇದೆ ಅಂತಂದ್ರೆ ನಿಮ್ ಜೀವನದಲ್ಲಿ ಏನೋ ಮಾಡಕ್ಕಾಗಲ್ಲ, ನಿಮ್ ಹತ್ರ ಬರ್ಬಾದು ನಿಮ್ ಜೀವನ, ಈ ಪೂಜೆ ಮಾಡಿಸಿ ಆ ಪೂಜೆ ಮಾಡಿಸಿ ಹಿಂಗಿದ್ ಮಾಡಿದ್ರೆ ನಿವಾರಣೆ ಆಗತ್ತೆ, ನಾವು ಮಾಡ್ತೀವಿ ಬನ್ನಿ, ಇಷ್ಟು ದುಡ್ಡು ಕೊಡಿ ಅನ್ನೋ ತರದಲ್ಲಿ ಹೇಳ್ತಾರಲ್ವಾ. ಈ ತರದಲ್ಲಿ ನಿವಾರಣೆ ಅನ್ನುವಂಥದ್ದು ನಿಜವಾಗ್ಲೂ ಸಾಧ್ಯ ಇದೆಯಾ? ಅಥವಾ ಕಾಳಸರ್ಪ ದೋಷ ಅನ್ನೋದನ್ನ ಕರೆಯೋದ್ರಲ್ಲಿ ನಾವು ಯಾವ ವಿಚಾರವನ್ನ ಮರೆತು ಬಿಟ್ಟು ಅದನ್ನ ದೋಷ ಅಂತ ಅನ್ಕೊಂಡಿದೀವಿ, ಅದು ದೋಷ ಅಲ್ಲದೆ ಯೋಗ ಆಯ್ತು ಅಂತಂದ್ರೆ ಆ ವ್ಯಕ್ತಿಯ ಜೀವನದಲ್ಲಿ ಏನು ಬದಲಾವಣೆ ಆಗಬಹುದು? ಒಂದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಜ್ಯೋತಿಷ್ಯ ಅಂದ ತಕ್ಷಣ ಅಲ್ಲಿ ಕರ್ಮಕ್ಕೆ ಯಾವುದೇ ಬೆಲೆ ಇಲ್ಲ ಅಂತ ಅಲ್ಲ. ಇನ್ಫ್ಯಾಕ್ಟ್ ಜ್ಯೋತಿಷ್ಯ ಅಂತಂದ್ರೆ ಏನು ಅನ್ನೋದನ್ನ ನನ್ನ ಒಂದೂವರೆ ವರ್ಷದ ಹಿಂದಿನ ಅಂಡರ್ಸ್ಟ್ಯಾಂಡಿಂಗ್ ಏನಿತ್ತಲ್ವಾ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಂದು ಎಪಿಸೋಡ್ ಅನ್ನ ಮಾಡಿದ್ದೀನಿ. ಈ ಎಪಿಸೋಡ್ ಆದ್ಮೇಲೆ ನಿಮ್ಗೆ ಅದು ಎಂಡ್ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗೋ ತರದಲ್ಲಿ ಕೊಡ್ತೀನಿ, ದಯವಿಟ್ಟು ಅದನ್ನ ನೋಡಿ. ಈ ಒಂದು ಕಾಳಸರ್ಪ ದೋಷ ಅನ್ನೋದು ಅಥವಾ ಅದು ಯೋಗ ಆಗತ್ತೆ ಅಂತಂದ್ರೆ ಮೊದ್ಲು ಇದು ಏನು ಅಂತ ಗೊತ್ತಾಗ್ಬೇಕಲ್ಲ ನಮ್ಗೆ. ವಿಚಾರ ಏನು ಅಂತ ಗೊತ್ತಿಲ್ಲದೆ ನಾವು ಅದ್ರ ಬಗ್ಗೆ ಭಯ ಪಟ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ, ಹೌದಾ? ಏನು ಕಾಳಸರ್ಪ ದೋಷ? ಕಾಳ ಅಥವಾ ಕಾಲ, ಇದರ ಅರ್ಥ ಏನು ಬರುತ್ತೆ ಅಂತಂದ್ರೆ ಸಮಯ, ಕಾಲ ಅಂತ ಹೇಳ್ತೀವಲ್ವಾ. ಸರ್ಪ ಅಂತಂದ್ರೆ ನಮ್ಗೆಲ್ರಿಗೂ ಗೊತ್ತು. ದೋಷ ಅಂತಂದ್ರೆ ಅಡಚಣೆ, ಇಂಬ್ಯಾಲೆನ್ಸ್ ಅಂತ ಹೇಳ್ಬಹುದು. ಅಂದ್ರೆ ಒಬ್ಬ ವ್ಯಕ್ತಿಯ ಕುಂಡಲಿಯಲ್ಲಿ ಯಾವಾಗ ಈ ಹಾವಿನ ಆಕೃತಿಯ ರೀತಿಯಲ್ಲಿ ರಾಹು ಮತ್ತು ಕೇತುವಿನ ನಡುವೆ, ಈ ರಾಹು ಮತ್ತು ಕೇತು ಕುಂಡಲಿಯಲ್ಲಿ ಯಾವತ್ತೂ ಕೂಡ ಎಕ್ಸಾಕ್ಟ್ಲಿ ಅಪೋಸಿಟ್ ಅಲ್ಲಿ ಇರ್ತಾರೆ. ಎಕ್ಸಾಂಪಲ್, ಕೇತು ಫಸ್ಟ್ ಹೌಸ್ ಅಲ್ಲಿ ಇದೆ ಅಂತಂದ್ರೆ ರಾಹು 7ನೇ ಹೌಸ್ ಅಲ್ಲೇ ಇರಬೇಕು, ಮಧ್ಯದಲ್ಲಿ ಎಲ್ಲೂ ಇರಂಗಿಲ್ಲ. ದಾಟ್ ಈಸ್ ದ ಕಂಡೀಷನ್ ಆಫ್ ಪ್ರಿಪೇರಿಂಗ್ ಅ ಕುಂಡಲಿ. ರಾಹು ಮತ್ತು ಕೇತುವಿನ ಆಕ್ಸಿಸ್ ಅನ್ನ ಡಿಸೈಡ್ ಮಾಡಿಕೊಂಡು ಆಮೇಲೆ ಯಾವ್ಯಾವ ಗ್ರಹ ಎಲ್ಲಿದೆ ಅನ್ನೋದನ್ನ ನಾವು ನೋಡ್ತೀವಿ. ಇದು ನಾನು ಬೇಸಿಕ್ ಅನ್ನ ಹೇಳ್ತಾ ಇರೋದಾಯ್ತಾ. ಯಾವಾಗ ಎಲ್ಲ ಗ್ರಹಗಳಿರ್ತಾವಲ್ಲ, ಇವಾಗ ಸೂರ್ಯ, ಚಂದ್ರ, ಮಂಗಳ, ಗುರು, ಶುಕ್ರ, ಇದೆಲ್ಲವೂ ಸಹ ಈ ರಾಹು ಕೇತುವಿನ ಆಕ್ಸಿಸ್ ಅನ್ನುವಂಥದ್ದು ಏನಿರುತ್ತೆ ಅದ್ರ ಮಧ್ಯದಲ್ಲಿ ಸಿಕ್ಕಾಕೊಂಡ್ ಬಿಡ್ತವೆ. ಅಂದ್ರೆ ಇವಾಗ ಒಂದು ಹಾವಿನ ಬಾಯಿಂದ ಅದರ ಬಾಲದ ಮಧ್ಯದಲ್ಲಿ ಒಂದೇ ಆಕ್ಸಿಸ್ ನಲ್ಲಿ ಎಲ್ಲಾ ಗ್ರಹ ಕೂಡ ಕಾಂಪ್ಯಾಕ್ಟ್ ಆಗಿ ಸಿಕ್ಕಾಕೊಂಡ್ಬಿಡ್ತು ಅಂತಂದ್ರೆ ಅಲ್ಲಿ ನಾವು ಕಾಳಸರ್ಪ ದೋಷ ಅನ್ನೋ ತರದಲ್ಲಿ ಹೇಳ್ತೀವಿ. ಅಂದ್ರೆ ಅರ್ಥ ಏನು? ಒಂದು ಚಾರ್ಟ್ ನಲ್ಲಿ ಇರುವಂತಹ ಎನರ್ಜಿ, ಒಂದು ಚಾರ್ಟ್ ಅಂತಂದ್ರೆ ಅದು ನಮ್ಮ ಜೀವನದ ಒಂದು ಏನ್ ಹೇಳ್ತೀವಿ ಬ್ಲೂ ಪ್ರಿಂಟ್ ಅಂತ ಹೇಳ್ಬಹುದು.
ಅದ್ರ ಮಧ್ಯದಲ್ಲಿ ಈ ಎಲ್ಲಾ ಗ್ರಹಗಳು ಸಿಕ್ಕಾಕೊಂಡ್ಬಿಡ್ತು ಅಂತಂದ್ರೆ, ಟ್ರ್ಯಾಪ್ ಆಗ್ಬಿಟ್ಟಿದಾವೆ ಅಂತಂದ್ರೆ, ಒಂದ್ ರೀತಿಯಲ್ಲಿ ನಾವು ಜೀವನದಲ್ಲಿ ಟ್ರ್ಯಾಪ್ ಆಗ್ಬಿಟ್ಟಿದೀವಿ ಅನ್ನೋ ತರದಲ್ಲಿ ಯಾವ್ಯಾವ ಎನರ್ಜಿಯ ಮೂಲಕ ಏನೇನೆಲ್ಲ ನಾನು ಸಕ್ಸಸ್ ಅನ್ನ ಪಡ್ಕೊಳ್ಬಹುದಿತ್ತು ಅದೆಲ್ಲದು ಇವಾಗ ಒಂದ್ ರೀತಿಯಲ್ಲಿ ಒಂದ್ ಎನರ್ಜಿ ಲೂಪ್ ಅಲ್ಲಿ ಕಾಂಪ್ಯಾಕ್ಟ್ ಆಗಿ ಬಂಧಿ ಆಗ್ಬಿಟ್ಟಿದೆ. ಇದು ಒಂದು ಕಂಡೀಷನ್ ಅನ್ನ ಕಾಳಸರ್ಪ ದೋಷ ಅಂತ ಕರೀತಾರೆ. ಇವಾಗ ನಮ್ಗೊಂದು ಪ್ರಶ್ನೆ ಬರ್ಬೇಕು ಎಲ್ರಿಗೂ. ನೋಡಿ, ದೇವ್ರಿಗೆ ಇವ್ರಿಗೆ ಕೆಟ್ಟದ್ದಾಗ್ಲಿ, ಇವ್ರಿಗೆ ಒಳ್ಳೇದಾಗ್ಲಿ, ಇವನಿಗೆ ಕಷ್ಟ ಕೊಟ್ಟು ಮಜಾ ನೋಡೋಣ ಅನ್ನೋ ತರದ ಯಾವುದೇ ದುರುದ್ದೇಶ ಇರೋದಿಲ್ಲ. ಹಂಗ್ ದುರುದ್ದೇಶ ಇದ್ರೆ ಅದನ್ನ ನಾವು ದೇವ್ರು ಅಂತ ಕರೆಯೋದೇ ಇಲ್ಲ. ಎಲ್ರೂ ದೇವರ ಮಕ್ಕಳೇ ಅಂತ ನಾವು, ಅವನು ನಮ್ಮನ್ನ ಪ್ರೀತಿ ಮಾಡ್ತಾನೆ, ಮಗುನ್ ತರ ನೋಡ್ಕೋತಾನೆ ಅಂತಂದ್ರೆ ಯಾವುದೋ ಒಂದಷ್ಟು ಜನರ ಕುಂಡಲಿಯಲ್ಲಿ ಯಾಕೆ ಈ ಕಾಳಸರ್ಪ ದೋಷವನ್ನ ಇಟ್ಟು ಕಳಿಸ್ತಾನೆ ಅಂತಂದ್ರೆ, ಅದಕ್ಕೆ ನಮ್ಮ ಹಿರಿಯರು ಹೇಳುವಂತಹ ಎಕ್ಸ್ಪ್ಲನೇಷನ್ ಏನಪ್ಪಾ ಅಂತಂದ್ರೆ, ಇದು ಯಾರಿಗೂ ಕಷ್ಟ ಕೊಡಬೇಕು, ಇವು ಯಾರಿಗೂ ಸುಖ ಕೊಡಬೇಕು ಅನ್ನುವಂತಹ ಕಂಡೀಷನ್ ಇರೋದಿಲ್ಲ. ನನ್ನ ಹಿಂದಿನ ಜನ್ಮದಲ್ಲಿ ನಾನು ಮಾಡಿರುವಂತಹ ಕರ್ಮಗಳು ಏನಿರ್ತವೆ ಅದರ ಒಂದು ಬ್ಯಾಲೆನ್ಸ್ ಓಪನ್ ಆಗೋದು ಈ ಜನ್ಮದ ಕುಂಡಲಿ ಅಂತ ಕರಿತೀವಿ ನಾವು. ಹಾಗಾಗಿ ಯಾವಾಗ ಈ ಒಂದು ಕಾಳಸರ್ಪದ ಮಧ್ಯದಲ್ಲಿ ಎನರ್ಜಿ ಅನ್ನುವಂಥದ್ದು ಟ್ರ್ಯಾಪ್ ಆಗಿರುತ್ತೆ ಬಾಕಿ ಗ್ರಹಗಳದ್ದು, ಅದು ನನ್ನ ಹಿಂದಿನ ಜನ್ಮದ ಯಾವುದೋ ಒಂದು ವಿಚಾರವನ್ನ ನನಗೆ ತಿಳಿಪಡಿಸೋಕೆ ಟ್ರೈ ಮಾಡ್ತಾ ಇದೆ ಅನ್ನುವಂತಹ ಅರ್ಥ. ಹಾಗಂತ ಇವಾಗ ಕಾಳಸರ್ಪ ದೋಷ ಇದ್ದು ಬಿಟ್ಟಿದೆ ಅಂತಂದ್ರೆ ನನ್ನ ಹತ್ರ ಜೀವನದಲ್ಲಿ ಏನೂ ಮಾಡಕ್ಕೆ ಸಾಧ್ಯ ಇಲ್ವಾ? ತಪ್ಪು. ಕರ್ಮಕ್ಕಿಂತ ಮಿಗಿಲಾದದ್ದು ಈ ಪ್ರಪಂಚದಲ್ಲಿ ಏನೂ ಇಲ್ಲ. ಎಕ್ಸಾಂಪಲ್ ಹೇಳ್ತೀನಿ, ವಿಧಿ ಬರಹ ಅನ್ನುವಂಥದ್ದು ಖುದ್ದು ನಮ್ಮ ಶಿವ ಮಾರ್ಕಂಡೇಯನಿಗೆ ಇಷ್ಟೇ ವರ್ಷ ಬದುಕೋದು ಅನ್ನೋ ತರದಲ್ಲಿ ಅವನು ಹುಟ್ಟೋಕ್ಕಿಂತ ಮುಂಚೆನೆ ಅವರ ತಂದೆ ತಾಯಿಗೆ ವರಪ್ರಸಾದವನ್ನ ಕೊಟ್ಟು ಎಚ್ಚರಿಸಿರ್ತಾನೆ. ಆದ್ರೆ ಅದೆಲ್ಲದನ್ನ ಮೀರುವ ಹಾಗೆ ಮಾರ್ಕಂಡೇಯ ಇವತ್ತಿಗೂ ಕೂಡ ಚಿನ್ಮಯಿ, ಚಿರಂಜೀವಿ. ಹಾಗಾಗಿ ಕರ್ಮ ಅನ್ನುವಂಥದ್ದಿರುತ್ತೆ, ನಾವ್ ಏನು ಮಾಡ್ತೀವಿ, ನಮ್ಮ ಉದ್ದೇಶ ಏನು ಅನ್ನುವಂಥದ್ದಿರತ್ತಲ್ಲ, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಆದ್ರೆ ಈ ಕಾಳಸರ್ಪ ದೋಷ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ಜ್ಯೋತಿಷಿಗಳು, ಸೋ ಕಾಲ್ಡ್ ಜ್ಯೋತಿಷಿಗಳು, ನಾನು ಅವ್ರನ್ನ ಸೋ ಕಾಲ್ಡ್ ಅಂತ ಕರೆಯಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಯಾರು ಜ್ಯೋತಿಷ್ಯವನ್ನ ಒಳ್ಳೆ ಉದ್ದೇಶದಿಂದ ಅದು ಏನನ್ನ ಹೇಳಕ್ಕೆ ಟ್ರೈ ಮಾಡ್ತಾ ಇದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಮೈಂಡ್ ಸೆಟ್ ಅಲ್ಲಿ ಓದಿರ್ತಾರೆ, ಅದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿರ್ತಾರೆ, ಅವ್ರು ಯಾರೂ ಸಹ ಯಾವುದನ್ನು ನೆಗೆಟಿವ್ ವೇಯಲ್ಲಿ ನಿಮ್ಮ ಮುಂದೆ ಹೇಳೋಕೆ ಸಾಧ್ಯನೇ ಇಲ್ಲ. ಒಬ್ಬ ವ್ಯಕ್ತಿ ಹೇಳ್ತಿದ್ದಾನೆ ಆ ರೀತಿಯಲ್ಲಿ ಅಂತಂದ್ರೆ ಅವರು ಜ್ಯೋತಿಷಿ ಅಲ್ಲ. ಇವಾಗ ನೀವೊಂದು ಪ್ರಶ್ನೆ ಕೇಳಬಹುದು, ಹಾಗಾದ್ರೆ ನಾವ್ ಹೆಂಗ್ ಕಂಡುಹಿಡಿಯೋದು ನಮ್ ಜಾತಕದಲ್ಲಿ ಹಿಂಗಿದ್ಯಾ ಇಲ್ವಾ, ಈ ಜ್ಯೋತಿಷಿ ಸರಿಯಾಗಿ ಹೇಳ್ತಿದಾರಾ ಇಲ್ವಾ, ಇವ್ರು ಸುಮ್ನೆ ದುಡ್ಡಿನ ಸಲುವಾಗಿ ಈ ರೀತಿಯಲ್ಲಿ ಹೇಳ್ತಿದ್ದಾರೆ ಹೆಂಗೆ ಅಂತ ಹೇಳಿದ್ರೆ, ಐ ವುಡ್ ಲೈಕ್ ಟು ರೆಕಮೆಂಡ್ ದೃಷ್ಟಿ ಆಪ್. ಏನಿದು ದೃಷ್ಟಿ ಆಪ್ ಅಂತ ಕೇಳಿದ್ರಿ ಅಂತಂದ್ರೆ, ನೀವು ನೋಡಿ, ಸಾಮಾನ್ಯವಾಗಿ ನಮ್ಮ ಒಂದು ದಿನದಲ್ಲಿ ಜಾತಕ ನೋಡೋಕೆ ಒಬ್ಬ ಸಾಮಾನ್ಯ ಜ್ಯೋತಿಷಿ ಎಷ್ಟು ಸಮಯವನ್ನ ತೆಗೆದುಕೊಳ್ಳಬಹುದಲ್ಲ, ಹಾಗೆ ಎಷ್ಟು ಹಣವನ್ನ ನೀವು ಸುರಿಬಹುದಲ್ವಾ, ಹಾಗೆ ಇವರು ಅಕ್ಯುರೇಟ್ ಆಗಿ ಹೇಳ್ತಾ ಇದಾರಾ ಇಲ್ವಾ ಅನ್ನೋ ತರದಲ್ಲಿ ನಿಮ್ಗೆ ಒಂದ್ ಸ್ವಲ್ಪ ಸಂಶಯ ಇರುತ್ತೆ ಅಂತಂದ್ರೆ, ಇದೆಲ್ಲದನ್ನ ಹೊಡೆದು ಹಾಕಿ ನಮ್ಮ ಶಾಸ್ತ್ರೀಯ ಪುಸ್ತಕ ಹಾಗೂ ಗ್ರಂಥಗಳಲ್ಲಿ ಏನನ್ನ ಹೇಳಲಾಗಿದೆ, ಬೃಹತ್ ಪರಾಶರ ಹೋರ, ಫಲದೀಪಿಕಾದಂತಹ ಕ್ಲಾಸಿಕಲ್ ಟೆಕ್ಸ್ಟ್ ನ ನಾಲೆಜ್ ನ ಜೊತೆಗೆ ನಿಮಗೆ ಯಾವುದೇ ಹಣದ ಏನು ತೀರಾ ದುಬಾರಿ ಅನ್ನೋ ತರದಲ್ಲಿ ನಿಮ್ಮ ತಲೆ ಮೇಲೆ ಭಾರ ಹಾಕೋ ರೀತಿಯಲ್ಲಿ ಯಾವುದೇ ಡಿಮಾಂಡ್ ಅನ್ನ ಮಾಡದೆ, ನಿಮಗೇನು ಬೇಕು, ನಿಮ್ಮ ಸಮಸ್ಯೆಗೆ ಒಂದು ಪ್ರಾಕ್ಟಿಕಲ್ ಅಪ್ರೋಚ್ ನ ರೀತಿಯಲ್ಲಿ ನಿಮಗೆ ಸಮಾಧಾನ ಕೊಡುವಂತಹ, ನಿಮಗೆ ಮೋಟಿವೇಶನ್ ಅನ್ನ ಕೊಡುವಂತಹ, ಎಟ್ ದ ಸೇಮ್ ಟೈಮ್ ನಿಮಗೆ ಯಾವ ರೀತಿ ಗೈಡ್ ಮಾಡ್ಬೇಕಲ್ಲ, ಅದು ವೆರಿ ಇಂಪಾರ್ಟೆಂಟ್. ನಾವೆಲ್ಲರೂ ಜ್ಯೋತಿಷ್ಯ ಅನ್ನೋದನ್ನ ಅಥವಾ ದೇವ್ರು ನನ್ನ ನೋಡ್ಕೋತಾನೆ ಅನ್ನೋ ತರದ ಹೋಪಲ್ಲಿ ಯಾಕಿರ್ತೀವಿ ಅಂತಂದ್ರೆ, ಅದು ಒಂದ್ ರೀತಿಯಲ್ಲಿ ಭರವಸೆ, ನಾಳೆ ಒಳ್ಳೇದಾಗುತ್ತೆ ಅನ್ನುವಂತಹ ಭರವಸೆ. ಹಾಗೆ ಜ್ಯೋತಿಷ್ಯ ಅನ್ನುವಂಥದ್ದು ಆ ಭರವಸೆಯ ಆಧಾರದ ಮೇಲೆ ಮನುಷ್ಯನನ್ನ ಸಕಾರಾತ್ಮಕವಾಗಿ ಇಡೋಕೆ ನೋಡುತ್ತೆ. ಹಂಗಿರುವಾಗ ಅಲ್ಲಿ ಯಾವುದೋ ಒಬ್ಬ ಜ್ಯೋತಿಷಿಗೆ ಹೋಗಿ ನೀವು ಒಂದ್ 10,000 20,000 ಸುರಿದು, ಇಲ್ಲ 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 ನಿನ್ನ ಇದ್ರಲ್ಲಿ ಕಾಳಸರ್ಪ ದೋಷ ಇದೆ, ನಿನ್ಗೆ ಆ ದೋಷ ಇದೆ, ನಿನಗೆ ಈ ಸಮಸ್ಯೆ ಇದೆ, ನೀನ್ ಏನ್ ಮಾಡಿದ್ರು ಉದ್ಧಾರ ಆಗಲ್ಲ ಅನ್ನೋ ತರದಲ್ಲಿ ಹೇಳ್ತಾರೆ ಅಂತಂದ್ರೆ ಅದು ಜ್ಯೋತಿಷ್ಯ ಅಲ್ಲ. ಇಲ್ಲಿ ಕ್ಲಾಸಿಕಲ್ ಟೆಕ್ಸ್ಟ್ ನ ನಾಲೆಜ್ ನ ಜೊತೆಗೆ ನಿಮ್ಮ ಜೀವನಕ್ಕೆ ಒಂದು ಮುದ್ದಾಗಿರುವಂತಹ ಗೈಡ್ ಅನ್ನ ಕೊಡ್ತಾರೆ. ನಿಮ್ಮ ಚಾರಿಟಿಗೆ ಏನ್ ಹೇಳುತ್ತೆ, ಅದರ ಎನರ್ಜಿ ಏನು, ನಿಮ್ಮ ವ್ಯಕ್ತಿತ್ವ ಏನು, ಇದೆಲ್ಲದನ್ನ ನೀವು ಪ್ರಶ್ನೆಯ ರೂಪದಲ್ಲಿ ನಿಮಗೆ ಬೇಕಾಗಿರುವಂತಹ ಭಾಷೆಯಲ್ಲಿ ಕೇಳಬಹುದು. ಒಬ್ಬ ಹಿತೈಷಿ ನಿಮ್ಮನ್ನ ಕೂರಿಸ್ಕೊಂಡು ಯಾವ ರೀತಿ ಮಾರ್ಗದರ್ಶನವನ್ನ ಕೊಡಬಹುದು, ಆ ರೀತಿಯಲ್ಲಿ ಈ ಒಂದು ದೃಷ್ಟಿ ಆಪ್ ಅನ್ನುವಂಥದ್ದು ನಿಮ್ಮೆಲ್ಲರ, ಅಂದ್ರೆ ಕೇವಲ ನಿಮಗೆ ಮಾತ್ರ ಅಲ್ಲ, ನಿಮ್ಮ ಕುಟುಂಬದ ಎಲ್ಲರಿಗೂ ಸಹ ಮಾರ್ಗದರ್ಶನವನ್ನ ಕೊಡಬಹುದು. ಅದು ಕೂಡ ಒಂದೊಂದು ಜಾತಕ ಮಾಡಿಸೋದಕ್ಕೆ, ಅದನ್ನ ಪೂರ್ತಿ ಪರಿಶೀಲನೆ ಮಾಡ್ಕೊಳ್ಳೋಕೆ ಏನ್ ಸಾವಿರಾರು ರೂಪಾಯಿಯನ್ನ ಖರ್ಚು ಮಾಡ್ತೀರಾ, ಆ ರೀತಿಯಲ್ಲಿ ಅಲ್ಲ. ನೀವು ಯಾವ ದಶೆಯಲ್ಲಿ ಇದ್ದೀರಾ, ಯಾವ ಯೋಗಗಳನ್ನ ಹೊಂದಿದ್ದೀರಾ, ನಿಮ್ಮ ಚಾರ್ಟಲ್ಲಿ ಏನಾದ್ರೂ ಈ ಕಾಳಸರ್ಪ ದೋಷ ಅನ್ನುವಂಥದ್ದು ಇದೆಯಾ, ಅದು ಕೇವಲ ದೋಷವಾಗಿ ಇರದ್ದೇ ಅದನ್ನ ಯೋಗ ರೀತಿಯಲ್ಲಿ ನೀವು ಮಾರ್ಪಾಡು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಇದೆಯಾ, ನೀವು ಯಾರಾದ್ರೂ ಮದುವೆ ಆಗ್ತಾ ಇದ್ದೀರಾ ಅಂತಂದ್ರೆ, ಅಥವಾ ಯಾವ್ದಾದ್ರು ಸಂಬಂಧವನ್ನ ನೋಡ್ತಾ ಇದ್ದೀರಾ ಅಂತಂದ್ರೆ ಕುಂಡಲಿ ಮ್ಯಾಚ್ ಮಾಡೋದು,
ಯಾವ ರೀತಿ ಇದೆ ಎನರ್ಜಿ ಅನ್ನುವಂಥದ್ದು, ಅಥವಾ ನೀವು ಯಾವುದೋ ಒಂದು ಒಳ್ಳೆ ಕೆಲಸ ಮಾಡೋಕೆ ಶುರು ಮಾಡ್ತಾ ಇದ್ದೀರಾ, ಒಂದು ಒಳ್ಳೆ ಮುಹೂರ್ತವನ್ನ ನೋಡ್ಕೋಬೇಕಲ್ಲ ಅನ್ನೋ ತರದಲ್ಲಿ ಈ ರೀತಿ ನಮ್ಮ ವೈದಿಕ ಜ್ಯೋತಿಷ್ಯದಲ್ಲಿ ಏನೆಲ್ಲ ಒಳ್ಳೊಳ್ಳೆ ರೀತಿಯಾಗಿರುವಂತಹ ಮೆಥಡ್ಸ್ ಅನ್ನುವಂಥದ್ದಿದೆ ಅಥವಾ ಒಂದು ಒಳ್ಳೆ ಗೈಡೆನ್ಸ್ ಅನ್ನುವಂಥದ್ದಿದೆ, ಅದು ಎಲ್ಲದನ್ನ ಕೇವಲ ಒಂದು ಆಪ್ ನ ಮೂಲಕ, ನಿಮ್ಮ ಒಂದು ಟಚ್ ನ ಮೂಲಕ ತಿಳ್ಕೊಳ್ಳುವಂತಹ ಸಾಧ್ಯತೆ ಇದೆ. ನಾನು ನನ್ನ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅದರ ಡೀಟೇಲ್ಸ್ ಎಲ್ಲದನ್ನ ಕೊಟ್ಟಿರ್ತೀನಿ. ಯಾರಿಗೆ ಇಂಟ್ರೆಸ್ಟ್ ಇದೆ, ಹಾಗೆ ಜ್ಯೋತಿಷ್ಯ ಅಂತಂದ್ರೆ ಏನೋ ಸೂಪರ್ಸ್ಟಿಷನ್ ಅಲ್ಲ, ಹಾಗೆ ನಾನು ಏನೂ ಮಾಡಲ್ಲ, ಇದು ನನ್ನ ಕುಂಡ್ಲಿಯಲ್ಲಿದೆ, ನಾನು ಆರಾಮಾಗಿ ಕುತ್ಕೊಂಡಿರ್ತೀನಿ ಅನ್ನೋ ತರದ ಲೇಜಿ ಅಪ್ರೋಚ್ ಇಲ್ಲದೆ ಒಂದು ಕ್ಯೂರಿಯಾಸಿಟಿಯಲ್ಲಿ ಒಂದು ಗೈಡೆನ್ಸ್ ನ ಸಲುವಾಗಿ ನೋಡೋಕೆ ಇಷ್ಟಪಡ್ತೀರಾ, ಅವ್ರೆಲ್ಲರೂ ಸಹ ದೃಷ್ಟಿ ಆಪ್ ಅನ್ನ ದಯವಿಟ್ಟು ಚೆಕ್ ಮಾಡಿ. ನೀವು ಟ್ರೈ ಮಾಡಾದ್ಮೇಲೆ ಅದು ಹೇಗಿತ್ತು ಅನ್ನೋದನ್ನ ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನ್ಗೆ ವಾಪಸ್ ಬಂದು ನನಗೆ ತಿಳಿಸೋದನ್ನ ಮರಿಬೇಡಿ. ಸೊ ಇದು ಕಾಳಸರ್ಪ ದೋಷ ಇದೆಯಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇದ್ರೆ, ಈ ನಮ್ಮ ಹೌಸಸ್ ಅನ್ನುವಂಥದ್ದು ಏನಿರುತ್ತೆ, ಕುಂಡಲಿಯಲ್ಲಿ 12 ಮನೆ ಇರುತ್ತಲ್ಲ, ಆ 12 ಮನೆಯಲ್ಲಿ ಯಾವ ಮನೆಯಲ್ಲಿ ಯಾವ ಕಾಳಸರ್ಪ ಇದೆ ಅನ್ನೋ ಆಧಾರದ ಮೇಲೆ ಒಟ್ಟು 12 ರೀತಿಯ ಏನು ದೋಷಗಳು ಇರತ್ತೆ. ಹಾಗೆ ಯಾವ ಹೌಸ್ ಅಲ್ಲಿ ಅದು ಇರತ್ತೆ, ಆ ಹೌಸ್ ಏನನ್ನ ಸಿಗ್ನಿಫೈ ಮಾಡುತ್ತೆ. ಎಕ್ಸಾಂಪಲ್, ಇವಾಗ ಮೊದಲನೇ ಮನೆಯಲ್ಲಿ ಒಂದು ಕಾಳಸರ್ಪ, ಅನಂತ ಕಾಳಸರ್ಪ ಇತ್ತು ಅಂತಂದ್ರೆ ಅವರ ಪರ್ಸನಾಲಿಟಿಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಇರುವಂತಹ ಸಾಧ್ಯತೆ, ಅಂತಂದ್ರೆ ಕಾನ್ಫಿಡೆನ್ಸ್ ಕಡಿಮೆ ಇರೋದು ಅಥವಾ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುವಂತದ್ದು, ಈ ರೀತಿಯಲ್ಲಿ ಇದ್ಯಾವುದು ಸಹ ದೇವ್ರು ಮಾಡಿರೋದು ಅಥವಾ ನಮ್ಗೇನೋ ಶಾಪ ಕೊಡಬೇಕು ಅನ್ನೋ ತರದಲ್ಲಿ ಮಾಡಿರುವಂತದ್ದು ಅಲ್ಲ. ನಾನು ಯಾಕೆ ಇದನ್ನ ಪದೇ ಪದೇ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೋಡಿ, ನಮ್ಮ ಪ್ರಪಂಚದಲ್ಲಿ ಅದೆಷ್ಟೋ ಜನ ದೊಡ್ಡ ದೊಡ್ಡ ಲೀಡರ್ಸ್, ಇವತ್ತಿಗೂ ನಾವು ಅವ್ರನ್ನ ನೆನಪು ಮಾಡ್ಕೊಳ್ತೀವಿ. ಅಂತಹ ಹಿಸ್ಟಾರಿಕಲ್ ಫಿಗರ್ಸ್ ಎಲ್ಲ ಕಾಳಸರ್ಪ ದೋಷ ಇದ್ದೂ ಸಹ ಜೀವನದಲ್ಲಿ ಏನು ಮಾಡಕ್ ಸಾಧ್ಯ ಇದೆಯೋ ಅದರ ಬಿಯಾಂಡ್ ಅನ್ನ ಸಾಧಿಸಿ ಹೋಗಿದ್ದಾರೆ. ಎಕ್ಸಾಂಪಲ್, ಪಂಡಿತ್ ಜವಾಹರ್ಲಾಲ್ ನೆಹರು, ಮೋಹನ್ ದಾಸ್ ಕರಮಚಂದ ಗಾಂಧಿ, ಏಬ್ರಹಾಂ ಲಿಂಕನ್, ರಾಧಾಕೃಷ್ಣನ್, ಈ ರೀತಿ ಸಾಲು ಸಾಲಾಗಿ ಹೇಳ್ತಾ ಹೋಗ್ಬೋದು. ಹಾಗಾಗಿ ಒಂದು ವೇಳೆ ನೀವು ದೃಷ್ಟಿ ಆಪ್ ಅಲ್ಲಿ ನಿಮ್ಮ ಕುಂಡಲಿಯನ್ನ ಚೆಕ್ ಮಾಡಾದ್ಮೇಲೆ ನಿಮ್ಗೆ ಕಾಳಸರ್ಪ ದೋಷ ಇದೆ ಅಂತ ಬಂದ ತಕ್ಷಣ ನೀವ್ ಯಾರು ಎದೆಗುಂದಬೇಕಾಗಿಲ್ಲ, ಹೆದ್ರು ಬೇಕಾಗಿಲ್ಲ, ಅಥವಾ ಯಾವ್ದೋ ಜ್ಯೋತಿಷಿ ಏನೋ ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಅದ್ಯಾವ್ದೋ ಯಾಗ, ಅದ್ಯಾವ್ದೋ ಪೂಜೆ. ನೋಡಿ, ಪೂಜೆ ತಪ್ಪಲ್ಲ. ಪೂಜೆ ಅನ್ನುವಂಥದ್ದು ನನಗೆ ನೆಮ್ಮದಿ ಸಿಗುತ್ತೆ ಅಂತಂದ್ರೆ, ಖುಷಿ ಆಗುತ್ತೆ ಅಂತಂದ್ರೆ ಅದನ್ನ ಮಾಡ್ಬೇಕು. ಆದ್ರೆ ಭಯದಲ್ಲಿ ಮಾಡುವಂಥದ್ದಲ್ಲ, ಯಾರೋ ಒಬ್ರು ಹೇಳಿದ್ರು ಅಂತ ಮಾಡುವಂಥದ್ದಲ್ಲ. ಪೂಜೆ ಅನ್ನುವಂಥದ್ದು ಭಕ್ತಿಯಿಂದ ಕೂಡಿರ್ಬೇಕು. ನನಗೇನೋ ಕೊಡು, ನಾನಿದು ಕೊಡ್ತೀನಿ ಅನ್ನುವಂತಹ ಟ್ರಾನ್ಸಾಕ್ಷನ್ ಅಲ್ಲ. ನನ್ನ ದೇವರಿಗೆ ಇದು ಪೂಜೆ ಮಾಡಿಸ್ದೆ ನಾನು, ನನಗ್ ಖುಷಿ ಆಯ್ತು, ಇಷ್ಟೇ. ನಾನು ಅದ ಖುಷಿ ಪಟ್ಟಿರೋದಕ್ಕೆ ಒಂದು ಪ್ಲಸಿಬೋ ಇಫೆಕ್ಟ್ ಅಂತ ಆಗುತ್ತೆ. ಅಂದ್ರೆ ನನ್ನನ್ನು ಯಾರೋ ಒಬ್ಬ ಕಾಯ್ತಿದ್ದಾನೆ ಅನ್ನುವಂತಹ ನಂಬಿಕೆ ಇದೆ ಅಲ್ಲ, ಆ ನಂಬಿಕೆನೇ ದೇವರು. ಹಾಗಾಗಿ ಯಾರ್ಯಾರೆಲ್ಲ ಇವತ್ತಿನ ಈ ನಾಗರ ಪಂಚಮಿಯ ದಿನ ಯಾರಾದ್ರೂ ನಿಮ್ಗೆ ಕಾಳಸರ್ಪ ದೋಷದ ರಿಲೇಟೆಡ್ ಆಗಿ ಹೆದರ್ಸೋದು, ಅಥವಾ ಈ ಪೂಜೆ ಮಾಡಿಸಿ, ಆ ಪೂಜೆ ಮಾಡಿಸಿ, ಇಷ್ಟು ಖರ್ಚು ಮಾಡಿ, ಹಿಂಗಿದ್ದೇ ಮಾಡಿಸಿ ಅಂತ ಹೇಳಿದ್ರು ಅಂತಂದ್ರೆ ದಯವಿಟ್ಟು ನಂಬಬೇಡಿ. ಅವರಿಗೆ ಈ ಒಂದು ಎಪಿಸೋಡ್ ಅನ್ನ ಕಳಿಸಿ. ಹಂಗಾದ್ರೆ ಏನು ಅನ್ನುವಂತಹ ಮಾಹಿತಿ ಇತ್ತು ಅಂತಂದ್ರೆ ನಮಗೆ ಮೂಢನಂಬಿಕೆನೂ ಇರೋದಿಲ್ಲ, ಹಾಗೆ ಅದ್ರ ಬಗ್ಗೆ ಭಯ ಕೂಡ ಇರೋದಿಲ್ಲ. ಯಾವುದ್ರ ಬಗ್ಗೆ ನಮಗೆ ಭಯ ಇರುತ್ತೆ ಅಲ್ಲಿ ಮಾತ್ರ ನಮ್ಮನ್ನ ಎಕ್ಸ್ಪ್ಲಾಯ್ಟ್ ಮಾಡಕ್ಕಾಗತ್ತೆ. ಎಲ್ಲಿ ಭಯ ಇರೋದಿಲ್ಲ, ಎಲ್ಲಿ ಮಾಹಿತಿ ಜಾಸ್ತಿ ಇರುತ್ತೆ, ಅದ್ರ ಬಗ್ಗೆ ನಮಗೆ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗಿರುತ್ತೆ. ಆ ಕ್ಯೂರಿಯಾಸಿಟಿಯ ಮೂಲಕ ಮುಂದೆ ಹುಟ್ಟುವಂಥದ್ದೇ ನಾವು ವಿಜ್ಞಾನ ಅಂತ ಕರಿತೀವಿ. ದಯವಿಟ್ಟು ಈ ಒಂದು ಎಪಿಸೋಡ್ ಅನ್ನ ಪ್ರತಿಯೊಬ್ಬರ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ನೋಡಿ, ಕೆಲವೊಂದಷ್ಟು ಈ ಮಿತ್ ಅನ್ನ ಬರ್ಸ್ಟ್ ಮಾಡ್ಲಿಲ್ಲ ಅಂತಂದ್ರೆ ನಾವು ಈ ಸೂಪರ್ಸ್ಟಿಷನ್ಗೂ ಬಿಲೀಫ್ಗೂ ಏನ್ ಡಿಫ್ರೆನ್ಸ್ ಇದೆ ಅನ್ನೋದು ಅರ್ಥ ಆಗೋದಿಲ್ಲ. ಕಾಳಸರ್ಪ ದೋಷ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಏನೇನ್ ಕೇಳಿದೀನಲ್ವಾ, ಅಂದ್ರೆ ಆ ಹೆಸರು ಕೇಳ್ತಾ ಇದ್ದಂಗೆ ಜನ ಹೆದರ್ ಬಿಡ್ತಾರೆ. ಶನಿ ಮಹಾತ್ಮ ಅಂತ ಹೆಸರು ಕೇಳಿದ ತಕ್ಷಣ ಜನ ಹೆದರ್ ಬಿಡ್ತಾರೆ. ಆ ಎನರ್ಜಿ ಡೈಮೆನ್ಷನ್ ನ ಅರ್ಥ ಏನು ಅನ್ನೋದ್ರ ಕ್ಯೂರಿಯಾಸಿಟಿ ಇಲ್ಲದೆ ಓ ಮೈ ಗಾಡ್ ಅನ್ನೋದಿದೆ ಅಲ್ಲ, ಇದು ನಮ್ಮ ಸಂಸ್ಕೃತಿಯ ಭಾಗ ಅಲ್ಲ. ಇದೇನೋ ವಿಶೇಷವಾಗಿದೆಯಲ್ಲ, ಇದ್ರ ಬಗ್ಗೆ ತಿಳ್ಕೊಳ್ಬೇಕಲ್ಲ. ಇದು ನಮ್ಮ ಸಂಸ್ಕೃತಿ, ಇದು ಸನಾತನ ಸಂಸ್ಕೃತಿ. ದಯವಿಟ್ಟು ಈ ಒಂದು ಎಪಿಸೋಡ್ ಅನ್ನ ಪ್ರತಿಯೊಬ್ಬರ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮ್ಗೆ ಈ ಎಪಿಸೋಡ್ ಇಷ್ಟ ಆಗಿದೆ ಅಂತಂದ್ರೆ, ಈ ನಾಗರ ಸಂತತಿ ಅನ್ನೋದು ಭೂಮಿ ಮೇಲೆ ಹೆಂಗ್ ಹುಟ್ಟಿತು ಅನ್ನೋದ್ರ ಬಗ್ಗೆ ಒಂದು ಪೌರಾಣಿಕ ಕಥೆ ಇದೆ, ತುಂಬಾ ಚಂದ ಇದೆ. ಅದನ್ನ ಎಂಡ್ ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಿ, ಮಿಸ್ ಮಾಡದೆ ನೋಡಿ. ಹಾಗೆ ಜ್ಯೋತಿಷ್ಯ ಅನ್ನೋದನ್ನ ನಾನು ಯಾವ ರೀತಿ ಮೊದಲು ನೋಡ್ತಿದ್ದೆ, 1.5 ವರ್ಷದ ಹಿಂದೆ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಹೇಗೆ ಬದಲಾವಣೆ ಆಗಿದೆ, ಆ ಬದಲಾವಣೆ ಆದ್ಮೇಲೆ ಒಂದು ದೃಷ್ಟಿ ಆಪ್ ಅನ್ನುವಂಥದ್ದು ನನಗೆ ಹೇಗೆ ಕನ್ವಿನ್ಸಿಂಗ್ ಅಂತ ಅನಿಸ್ತು. ಯಾಕೆಂತಂದ್ರೆ ನಾನು ಸಾಮಾನ್ಯವಾಗಿ ನಂಬ್ತಿರ್ಲಿಲ್ಲ ಈ ಆಪ್ ಗಳನ್ನೆಲ್ಲ. ನಾನು ಹೆಸರು ಹೇಳೋಕ್ ಹೋಗೋದಿಲ್ಲ, ಬಟ್ ಕೆಲವೊಂದಷ್ಟು ಆಪ್ಗಳು ಹೆಂಗೆ ಇರಿಟೇಟಿಂಗ್ ಇರ್ತವೆ ಅಂತಂದ್ರೆ, ನಿಮ್ದು ಡೇಟ್ ಆಫ್ ಬರ್ತ್ ಕೊಡಿ ಎಲ್ಲ ಹೇಳ್ಬಿಡ್ತೀವಿ. ಈ ತರದ್ ಪುಂಗೋದೆಲ್ಲ ಇದೆ ಅಲ್ಲ, ನನಗೆ ಈ ತರದ್ ಯಾವುದೇ
ಇಷ್ಟ ಇರಲಿಲ್ಲ. ಆದ್ರೆ ಈ ಒಂದು ಆಪ್ ಅನ್ನ ನೋಡಿದಾಗ ನನಗನಿಸ್ತು, ಇಲ್ಲ ಸಬ್ಜೆಕ್ಟ್ ಅನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನ ಇಂಟಿಗ್ರೇಟ್ ಮಾಡಿದ್ವಿ ಅಂತಂದ್ರೆ ಅದು ಇನ್ನೂ ಪವರ್ಫುಲ್ ಆಗಿ ಇರುತ್ತೆ. ಎರರ್ ಅನ್ನುವಂಥದ್ದು ತುಂಬಾ ಮಿನಿಮೈಸ್ ಆಗುತ್ತೆ. ಇಟ್ ದ ಸೇಮ್ ಟೈಮ್ ಒಂದು ಚಂದ ಮಾರ್ಗದರ್ಶನ ಕೊಡುತ್ತೆ. ಅಲ್ಟಿಮೇಟ್ಲಿ ನಾವು ಮನುಷ್ಯರೆಲ್ಲ ಬದುಕಿರೋದೇ ಭರವಸೆಯ ಮೇಲೆ, ನಾಳೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಹೋಪ್ ಸಿಸ್ಟಮ್ ನ ಮೇಲೆ. ಅದು ಚೆನ್ನಾಗಿದ್ರೇನೆ ನನಗೆ ನಾಳೆ ಏನೋ ಚೆನ್ನಾಗಿರೋದು ಮಾಡ್ಬೇಕು, ನನ್ನ ಬದುಕನ್ನ ಇನ್ನೂ ಚಂದ ರೂಪಿಸ್ಕೊಳ್ಬೇಕು ಅನ್ನೋ ತರದ ಒಂದು ಮೋಟಿವೇಶನ್ ಇದ್ರೆ ಮಾತ್ರ ನಾವೇನ್ ಅನ್ಕೊಂಡಿದೀವಲ್ವಾ ಅಲ್ಲಿ ರೀಚ್ ಆಗಿ ಈ ಮಾನವ ಜನ್ಮವನ್ನ ಸಾರ್ಥಕ ಮಾಡಿಕೊಳ್ಳೋಕೆ ಸಾಧ್ಯ. ಹೌದಾ? ಇವತ್ತಿನ ನಾಗರ ಪಂಚಮಿ ಸ್ಪೆಷಲ್ ಎಪಿಸೋಡ್ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ನಮ್ಗೆ ಕಮೆಂಟ್ ಬಾಕ್ಸ್ ನಲ್ಲಿ ಮಿಸ್ ಮಾಡದೆ ಚಂದ ಚಂದ ಭಾಷೆಯಲ್ಲಿ ತಿಳಿಸೋದನ್ನ ಮರಿಬೇಡಿ. ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಬೆಳಗ್ಗೆ ಅಥವಾ ರಾತ್ರಿ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.